ನಮಸ್ಕಾರ. ಎಲ್ಲ ನನ್ನ ರೈತ ಬಂಧುಗಳಿಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ನಾನಿವತ್ತು ನಮ್ಮ ರೈತರ ಹತ್ರ ಮಾತಾಡಬೇಕು ಅಂತೇಳಿ ನಿಮ್ಮ ಮುಂದೆ ಕೂತಿದ್ದೇನೆ. ಈ ವಾರ ತಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಾನೇ ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ. ನೂರಾರು ಜನ ರೈತರು ನನ್ನನ್ನು ಬಂದು ಭೇಟಿ ಮಾಡಿದ್ರು. ಅವರ ದುಃಖ ದುಮಾನ ನೋವುಗಳನ್ನು ಹೇಳ್ಕೊಂಡ್ರು. ಗೊಬ್ಬರದ ಅಂಗಡಿಗೆ ಹೋದರೆ ಗೊಬ್ಬರವನ್ನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಮಾರ್ತಾ ಇದ್ದಾರೆ. 200, 300, 400, 500 ರೂಪಾಯಿ ಅಷ್ಟು ಹೆಚ್ಚು ಹಣವನ್ನ ಕೇಳ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಹೃದಯ ಇಲ್ಲ ಅನ್ನೋದು ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ನೋಡಿದ್ದೇವೆ. ಬೆಂಬಲ ಬೆಲೆ ಕೊಡಲಿಲ್ಲ, ಸರ್ಕಾರದಿಂದ ಕೊಡಬೇಕಾದಂಥ ಪರಿಹಾರ ಕೊಡಲಿಲ್ಲ. ಆದರೆ ನಮಗೆ ಯಾಕೆ ಇವತ್ತು ಏನು ಎಲ್ಲ ಗೊಬ್ಬರಗಳಿಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಲಿಕ್ಕೆ ಅವಕಾಶ ಮಾಡ್ತಾ ಇದ್ದೀರಿ ಅಂತ ಹೇಳಿ ಇವತ್ತು ರೈತರು ಕೇಳ್ತಾ ಇದ್ದಾರೆ. ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ರಾಷ್ಟ್ರಕ್ಕೆ ಅನ್ನದಾತ ಭಾಳ ಮುಖ್ಯ. ಅವನ್ನ ರಕ್ಷಣೆ ಮಾಡಬೇಕು. ಬೆಂಬಲ ಬೆಲೆ ಕೊಡಿಸಿ ಸ್ವಾಮಿ, ಬೆಂಬಲ ಬೆಲೆ ಕೊಡಲಿಲ್ಲ ಅಂದರೆ ಪರಿಹಾರ ಕೊಡಿ ಸ್ವಾಮಿ. ಈ ಬ್ಲ್ಯಾಕ್ ಮಾರ್ಕೆಟ್ ಅವ್ರನ್ನ ನಿಲ್ಲಿಸಿ ಗೊಬ್ಬರವನ್ನು ಕಡಿಮೆ ಬೆಲೆಯಲ್ಲಿ ಕೊಡಿಸುವಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಎಲ್ಲ ರೈತ ಬಂಧುಗಳೇ, ನಿಮ್ಗೆ ಆಗ್ತಾ ಇರೋಂಥ ನೋವು, ದುಃಖ, ದುಮಾನ, ನೀವು ಬೆಳೆದಂಥ ಪದಾರ್ಥಗಳಿಗೆ ಎಲ್ಲಿ ಬೆಲೆ ಇಲ್ಲ, ಯಾರ್ಯಾರು ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ, ಇವೆಲ್ಲ ಕೂಡ ಮಾಹಿತಿಯೊಂದಿಗೆ ನನ್ನ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ನಲ್ಲಿ ತಾವು ಕಳಿಸ್ಕೊಡ್ಬೇಕು. ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಕೂಡ ನಾನೇ ಖುದ್ದಾಗಿ ನೋಡ್ತೇನೆ. ನಿಮ್ಮ ಧ್ವನಿಯಾಗಿ ನಿಮ್ಮ ಸೇವೆಯನ್ನು ಮಾಡ್ತೇನೆ. ಅವಕಾಶ ಮಾಡಿಕೊಡಿ. ನಮಸ್ಕಾರ.